ಘಟನೆಗಳು ನಡೆದಾಗ ಆ, ಸಮಾಜದ ದೃಷ್ಟಿಯಿಂದ ಜೊತೆಗೆ ಮುಂದಿನ ಯುವ ಪೀಳಿಗೆ ಇದನ್ನ ಹೇಗೆ ಸ್ವೀಕಾರ ಮಾಡುತ್ತೆ, ಇಲ್ಲಿ ತಪ್ಪು ಸಂದೇಶ ಕೂಡ ಹೋಗ್ಬಾರ್ದು ಅನ್ನೋದು ಅಷ್ಟೇ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮುಂದುವರಿಬೇಕಾಗತ್ತೆ ಅಂತ. ಜೊತೆಗೆ ಇವತ್ತಿನ ಕಾಲಮಾನಕ್ಕೆ ತಕ್ಕ ಹಾಗೆ ಸದೃಢ ಭಾರತ ನಿರ್ಮಾಣದಲ್ಲಿ ಈ ರಾಷ್ಟ್ರೀಯ ಸೇವಕ ಸಂಘದವರು ಕೂಡ ಮನೆ ಮನೆಗಳಿಗೆ ಹೋಗಿ ನಮ್ಮ ಬಂಧಗಳು ಗಟ್ಟಿಗೊಳ್ಳಿಕ್ಕೆ ಒಬ್ರಿಗೊಬ್ರು ನೀವು ಹೇಳಿದ ಹಾಗೆ ರಕ್ಷಣೆಗೋಸ್ಕರ ಅಂತ ಹೇಳಿ ರಕ್ಷಾಬಂಧನವನ್ನ ಆಚರಣೆ ಮಾಡ್ತಾ ಬಂದ್ರು. ಅದು ಪ್ರಸ್ತುತ ದಿನಮಾನದಲ್ಲಿ ನನಗೆ ಅತ್ಯಂತ ಅವಶ್ಯಕ ಅಂತ ಅನಿಸ್ತದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಖಂಡಿತವಾಗ್ಲೂ ಕೂಡ ನಾವೇನು ಭಾರತೀಯರಿದ್ದೀವಿ, ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಥವಾ ಪ್ರತಿಯೊಬ್ಬರ ಕೆಲಸ ಏನು ಅಂತಂದ್ರೆ ಈ ದೇಶವನ್ನ ರಕ್ಷಣೆ ಮಾಡುವಂಥದ್ದು. ಯಾಕೆ ಅಂತಂದ್ರೆ ಈ ದೇಶದ ನೆಲ, ಜಲ, ಭಾಷೆ ಪ್ರತಿಯೊಂದನ್ನು ಕೂಡ ರಕ್ಷಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ನಮಗೋಸ್ಕರ ಎಷ್ಟು ಜನ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಉದಾಹರಣೆಗೆ ಈ ದೇಶದ ಸೈನಿಕರು ನಿಜವಾದ ಹೀರೋಗಳು. ಹೆಂಡತಿ, ಮಕ್ಕಳು, ಕುಟುಂಬ ಎಲ್ಲವನ್ನ ಬಿಟ್ಟು ನಮಗೋಸ್ಕರ ಆ ಗಡಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅವರು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅದೆಷ್ಟೋ ಜನ ವೈದ್ಯರು. ನಾವಿವತ್ತು ಆರೋಗ್ಯವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ವೈದ್ಯೋ ನಾರಾಯಣೋ ಹರಿ ಅಂತೀವಲ್ಲ, ಹಾಗೇನೆ ಈ ವೈದ್ಯರು. ಇನ್ನು ನಾವು ಪ್ರತಿನಿತ್ಯ ತಿನ್ನೋದಿಕ್ಕೆ ನಮಗೆ ಅನ್ನವನ್ನ ಕೊಡ್ತಾ ಇರುವಂತಹ ಈ ದೇಶದ ಬೆನ್ನೆಲುಬು ರೈತ. ಇದೆಲ್ಲದರ ಜೊತೆಗೆ ನಾವು ಮರೆತೇ ಬಿಟ್ಟಿರ್ತೀವಿ ಎಷ್ಟೋ ಬಾರಿ. ನಮ್ಮ ಮನೆಯ ಮುಂದೆ ಪ್ರತಿನಿತ್ಯ ಇರುವಂತಹ ಕಸವನ್ನ, ಗಲೀಜನ್ನ ಕ್ಲೀನ್ ಮಾಡುವಂತಹ ಪೌರ ಕಾರ್ಮಿಕರು. ನಾವೆಷ್ಟೋ ಜನ ಹೇಳ್ತೀವಿ ಕಸದವರು ಅಂತ. ಅವರೆಲ್ಲ ಕಸದವರು. ನಿಜವಾದ ಕಸದವರು ನಾವು ಹಾಕಿರುವಂತಹ ಕಸವನ್ನ ಸ್ವಚ್ಛಗೊಳಿಸಿ ನಮ್ಮ ಆರೋಗ್ಯವನ್ನ, ನಮ್ಮ ನಗರವನ್ನ, ನಮ್ಮ ಸ್ಥಳವನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇರುವಂತವರು ಆ ಪೌರ ಕಾರ್ಮಿಕರು. ಈ ತರ ಅದು ಎಷ್ಟು ಜನ ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಹಾಗೇನೆ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ನಮ್ಮದೇ. ಒಂದೇನು ಗೊತ್ತಾ, ಬೇಜಾರಿನ ಸಂಗತಿ ಏನು ಅಂತಂದ್ರೆ, ನೀವು ಈ ದೇಶದ ಇತಿಹಾಸವನ್ನ ತೆಗೆದು ನೋಡಿ. ನಮ್ಮ ಮೇಲೆ ಎಲ್ಲರೂ ದಾಳಿ ಮಾಡಿದ್ರು. ಆ ಎಲ್ಲ ವೈರಿಗಳಿಗಿಂತ ತುಂಬಾ ಕೆಟ್ಟ ವೈರಿಗಳು ಯಾರು ಅಂತಂದ್ರೆ, ಈ ದೇಶದಲ್ಲೇ ಇದ್ದು ಈ ದೇಶದ ಅನ್ನವನ್ನ ತಿನ್ಕೊಂಡು ಈ ದೇಶಕ್ಕೆ ದ್ರೋಹ ಮಾಡುವಂತ ಈ ನಮಕ್ ಹರಾಮ್ಗಳು ಯಾರಿರ್ತಾರಲ್ಲ ಅವರು.